ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಸುತ್ತ ಸುತ್ತಕೊಂಡಿರುವ ಚಿನ್ನ ಕಳ್ಳತನದ ಪ್ರಕರಣ ಇವತ್ತು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ರು ವರ್ತೂರು ಪ್ರಕಾಶ್. ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗಿತ್ತು ಅನ್ನೋ ಮಾತುಕತೆ ಕೂಡ ವಂಚಕಿ ಶ್ವೇತಾ ಹಾಗೆ ವರ್ತೂರು ನಡುವಿನ ಈ ಆರೋಪ ಪ್ರಕರಣದಲ್ಲಿ ಹಾಸುಹೊಕ್ಕಿದೆ. ವರ್ತೂರು ಹೆಸರನ್ನ ಬಳಸಿಕೊಂಡು ಚಿನ್ನವನ್ನ ಖರೀದಿ ಮಾಡಿದ್ಲ ಶ್ವೇತಾ ಅನ್ನೋ ಅನುಮಾನ. ಆರೋಪಿ ಶ್ವೇತಾ ವಿರುದ್ಧ ವರ್ತೂರು ಪ್ರಕಾಶ್ ಇದೀಗ ಉಲ್ಟಾ ಆರೋಪ ಮಾಡ್ತಿದ್ದಾರೆ. ಶ್ವೇತಾಗೂ ನನಗೂ 5-6 ತಿಂಗಳ ಪರಿಚಯ ಅಷ್ಟೇ. ಅಂಗಡಿಯವರು 2 ಕೋಟಿ ಮೌಲ್ಯದ ಚಿನ್ನ ಕೊಟ್ಟದ್ದು ಹೇಗೆ? ಕೇವಲ 5-6 ತಿಂಗಳ ಪರಿಚಯದಲ್ಲಿ 2-3 ಕೋಟಿಯಷ್ಟು ವ್ಯವಹಾರ ಮಾಡುವಷ್ಟು ಪರಿಚಿತರಾಗ್ಬಿಡ್ತಾರಾ? 2 ಕೋಟಿ ಮೌಲ್ಯದ ಚಿನ್ನವನ್ನ ವರ್ತೂರು ಪ್ರಕಾಶ್ ಅವರ ಇನ್ಫ್ಲೂಯೆನ್ಸ್ ಮೇಲೇನೆ ಕೊಡ್ಲಾಯ್ತು ಅನ್ನೋ ಮಾತಿದೆ. ಇದಕ್ಕೆ ವರ್ತೂರು ಪ್ರಕಾಶ್ ಅವರೇನು ಹೇಳ್ತಾರೆ? ಪೊಲೀಸ್ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರು ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರೂ ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಸುತ್ತ ಸುತ್ತಕೊಂಡಿರುವ ಚಿನ್ನ ಕಳ್ಳತನದ ಪ್ರಕರಣ ಇವತ್ತು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ರು ವರ್ತೂರು ಪ್ರಕಾಶ್. ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗಿತ್ತು ಅನ್ನೋ ಮಾತುಕತೆ ಕೂಡ ವಂಚಕಿ ಶ್ವೇತಾ ಹಾಗೆ ವರ್ತೂರು ನಡುವಿನ ಈ ಆರೋಪ ಪ್ರಕರಣದಲ್ಲಿ ಹಾಸುಹೊಕ್ಕಿದೆ. ವರ್ತೂರು ಹೆಸರನ್ನ ಬಳಸಿಕೊಂಡು ಚಿನ್ನವನ್ನ ಖರೀದಿ ಮಾಡಿದ್ಲ ಶ್ವೇತಾ ಅನ್ನೋ ಅನುಮಾನ. ಆರೋಪಿ ಶ್ವೇತಾ ವಿರುದ್ಧ ವರ್ತೂರು ಪ್ರಕಾಶ್ ಇದೀಗ ಉಲ್ಟಾ ಆರೋಪ ಮಾಡ್ತಿದ್ದಾರೆ. ಶ್ವೇತಾಗೂ ನನಗೂ 5-6 ತಿಂಗಳ ಪರಿಚಯ ಅಷ್ಟೇ. ಅಂಗಡಿಯವರು 2 ಕೋಟಿ ಮೌಲ್ಯದ ಚಿನ್ನ ಕೊಟ್ಟದ್ದು ಹೇಗೆ? ಕೇವಲ 5-6 ತಿಂಗಳ ಪರಿಚಯದಲ್ಲಿ 2-3 ಕೋಟಿಯಷ್ಟು ವ್ಯವಹಾರ ಮಾಡುವಷ್ಟು ಪರಿಚಿತರಾಗ್ಬಿಡ್ತಾರಾ? 2 ಕೋಟಿ ಮೌಲ್ಯದ ಚಿನ್ನವನ್ನ ವರ್ತೂರು ಪ್ರಕಾಶ್ ಅವರ ಇನ್ಫ್ಲೂಯೆನ್ಸ್ ಮೇಲೇನೆ ಕೊಡ್ಲಾಯ್ತು ಅನ್ನೋ ಮಾತಿದೆ. ಇದಕ್ಕೆ ವರ್ತೂರು ಪ್ರಕಾಶ್ ಅವರೇನು ಹೇಳ್ತಾರೆ? ಪೊಲೀಸ್ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರು ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರೂ ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಸುತ್ತ ಸುತ್ತಕೊಂಡಿರುವ ಚಿನ್ನ ಕಳ್ಳತನದ ಪ್ರಕರಣ ಇವತ್ತು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ರು ವರ್ತೂರು ಪ್ರಕಾಶ್. ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗಿತ್ತು ಅನ್ನೋ ಮಾತುಕತೆ ಕೂಡ ವಂಚಕಿ ಶ್ವೇತಾ ಹಾಗೆ ವರ್ತೂರು ನಡುವಿನ ಈ ಆರೋಪ ಪ್ರಕರಣದಲ್ಲಿ ಹಾಸುಹೊಕ್ಕಿದೆ. ವರ್ತೂರು ಹೆಸರನ್ನ ಬಳಸಿಕೊಂಡು ಚಿನ್ನವನ್ನ ಖರೀದಿ ಮಾಡಿದ್ಲ ಶ್ವೇತಾ ಅನ್ನೋ ಅನುಮಾನ. ಆರೋಪಿ ಶ್ವೇತಾ ವಿರುದ್ಧ ವರ್ತೂರು ಪ್ರಕಾಶ್ ಇದೀಗ ಉಲ್ಟಾ ಆರೋಪ ಮಾಡ್ತಿದ್ದಾರೆ. ಶ್ವೇತಾಗೂ ನನಗೂ 5-6 ತಿಂಗಳ ಪರಿಚಯ ಅಷ್ಟೇ. ಅಂಗಡಿಯವರು 2 ಕೋಟಿ ಮೌಲ್ಯದ ಚಿನ್ನ ಕೊಟ್ಟದ್ದು ಹೇಗೆ? ಕೇವಲ 5-6 ತಿಂಗಳ ಪರಿಚಯದಲ್ಲಿ 2-3 ಕೋಟಿಯಷ್ಟು
ವ್ಯವಹಾರ ಮಾಡುವಷ್ಟು ಪರಿಚಿತರಾಗ್ಬಿಡ್ತಾರಾ? 2 ಕೋಟಿ ಮೌಲ್ಯದ ಚಿನ್ನವನ್ನ ವರ್ತೂರ್ ಪ್ರಕಾಶ್ ಅವರ ಇನ್ಫ್ಲೂಯೆನ್ಸ್ ಮೇಲೇನೆ ಕೊಡ್ಲಾಯ್ತು ಅನ್ನೋ ಮಾತಿದೆ. ಇದಕ್ಕೆ ವರ್ತೂರ್ ಪ್ರಕಾಶ್ ಅವರು ಏನು ಹೇಳ್ತಾರೆ? ಪೊಲೀಸ್ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ವಿಚಾರಣೆ ಬಳಿಕ ವರ್ತೂರ್ ಪ್ರಕಾಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜಾನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರೂ ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದ್ರ ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಸುತ್ತ ಸುತ್ತಕೊಂಡಿರುವ ಚಿನ್ನ ಕಳ್ಳತನದ ಪ್ರಕರಣ ಇವತ್ತು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ರು ವರ್ತೂರು ಪ್ರಕಾಶ್. ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗಿತ್ತು ಅನ್ನೋ ಮಾತುಕತೆ ಕೂಡ ವಂಚಕಿ ಶ್ವೇತಾ ಹಾಗೆ ವರ್ತೂರು ನಡುವಿನ ಈ ಆರೋಪ ಪ್ರಕರಣದಲ್ಲಿ ಹಾಸುಹೊಕ್ಕಿದೆ. ವರ್ತೂರು ಹೆಸರನ್ನ ಬಳಸಿಕೊಂಡು ಚಿನ್ನವನ್ನ ಖರೀದಿ ಮಾಡಿದ್ಲ ಶ್ವೇತಾ ಅನ್ನೋ ಅನುಮಾನ. ಆರೋಪಿ ಶ್ವೇತಾ ವಿರುದ್ಧ ವರ್ತೂರು ಪ್ರಕಾಶ್ ಇದೀಗ ಉಲ್ಟಾ ಆರೋಪ ಮಾಡ್ತಿದ್ದಾರೆ. ಶ್ವೇತಾಗೂ ನನಗೂ 5-6 ತಿಂಗಳ ಪರಿಚಯ ಅಷ್ಟೇ. ಅಂಗಡಿಯವರು 2 ಕೋಟಿ ಮೌಲ್ಯದ ಚಿನ್ನ ಕೊಟ್ಟದ್ದು ಹೇಗೆ? ಕೇವಲ 5-6 ತಿಂಗಳ ಪರಿಚಯದಲ್ಲಿ 2-3 ಕೋಟಿಯಷ್ಟು ವ್ಯವಹಾರ ಮಾಡುವಷ್ಟು ಪರಿಚಿತರಾಗ್ಬಿಡ್ತಾರಾ? 2 ಕೋಟಿ ಮೌಲ್ಯದ ಚಿನ್ನವನ್ನ ವರ್ತೂರ್ ಪ್ರಕಾಶ್ ಅವರ ಇನ್ಫ್ಲೂಯೆನ್ಸ್ ಮೇಲೇನೆ ಕೊಡ್ಲಾಯ್ತು ಅನ್ನೋ ಮಾತಿದೆ. ಇದಕ್ಕೆ ವರ್ತೂರ್ ಪ್ರಕಾಶ್ ಅವರು ಏನು ಹೇಳ್ತಾರೆ? ಪೊಲೀಸ್ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ವಿಚಾರಣೆ ಬಳಿಕ ವರ್ತೂರ್ ಪ್ರಕಾಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜಾನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರೂ ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದ್ರ ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ.